ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ 3 ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು. 3 ಟಾಸ್ಕಲ್ಲಿ ಹನುಮಂತ ಅವ್ರ ಟೀಮೇ ಗೆದ್ದಿರುತ್ತೆ. ಮೊದಲನೇ ಟಾಸ್ಕ್ ನೀರಲ್ಲಿ ಮೀನು ಟಾಸ್ಕಲ್ಲಿ ಭವ್ಯಗೌಡ ಅವರು ಮತ್ತು ಮೋಕ್ಷಿತ್ ಅವರು ತುಂಬ ಚೆನ್ನಾಗಿ ಆಡಿದರು ಅಂತಲೇ ಹೇಳ್ಬೋದು. ನೀರನ್ನು ಎತ್ತಾಕಿ ಡ್ರಮ್ಮಿಗೆ ತುಂಬಿಸೋದು ತುಂಬಾ ಕಷ್ಟವಾಗಿರೋಂಥ ಕೆಲಸ ಇದು. ಅಷ್ಟೇ ಅಲ್ಲದೆ ಮೋಕ್ಷಿತ್ ಅವರು ಕೂಡ ಉಸಿರು ಬಿಗಿಡ್ಕೊಂಡು ನೀರಲ್ಲಿ ಕೂತಿದ್ರು. ಇದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ನೋಡೋರಿಗೆ ಎಷ್ಟು ಟೆನ್ಷನ್ ಆಗ್ತಾಯಿತ್ತು. ನಾನು ನಿನ್ನೆ ಹೇಳ್ದಂಗೆ ಈ ಟಾಸ್ಕಲ್ಲಿ ಮಂಜು ಮತ್ತು ಗೌತಮಿ ಅವರು ಸೋಲ್ತಾರೆ, ಭವ್ಯ ಮತ್ತು ಮೋಕ್ಷಿತ್ ಅವರು ಗೆದ್ದಿರ್ತಾರೆ. ಎರಡನೇ ಬಾಲ್ ಟಾಸ್ಕಲ್ಲಿ ಹನುಮಂತ ಅವರು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿರ್ತಾರೆ. ಟಿಕೆಟ್ ಟು ಫಿನಾಲೆ ಸ್ಪರ್ಧೆಗೆ ಇವರು ಆಯ್ಕೆಯಾಗಿದ್ದಾರೆ ಗೆದ್ದು ಹನುಮಂತ ಅವರು. ಮೂರನೇ ಟಾಸ್ಕ್ ಪಝಲ್ ಜೋಡಿಸೋದು. ಬಾಲ್ನ ಮೇಲ್ಗಡೆ ಎಸ್ದುಬಿಟ್ಟು ಅದು ಕೆಳಗಡೆ ಬರೋಷ್ಟೊತ್ತಿಗೆ ಇವರು ಪಝಲ್ನ ಜೋಡಿಸ್ಬೇಕಾಗಿರುತ್ತೆ. ಈ ಪಝಲ್ ಟಾಸ್ಕಲ್ಲಿ ಭವ್ಯಗೌಡ ಅವರು ವಿನ್ ಆಗಿರ್ತಾರೆ. ನಾನು ನಿನ್ನೆನೇ ಅಪ್ಡೇಟ್ ಕೊಟ್ಟಿದ್ದೆ, ಟಿಕೆಟು ಫಿನಾಲೆ ಸ್ಪರ್ಧೆಗೆ ಇವರು ಆಯ್ಕೆ ಆಗಿದ್ದಾರೆ ಅಂತ. ಪಾಪ ಮೋಕ್ಷಿತ್ ಅವರು ಕೂಡ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ರು ಅಂತಲೇ ಹೇಳ್ಬೋದು. ಆದರೆ ಇವರಿಗೆ ಈ ಸ್ಪರ್ಧೆಗೆ ಬರೋಕ್ಕಾಗಲೇ ಇಲ್ಲ, ಹಿಂದೆ ಉಳಿದ್ಬಿಟ್ರಿ ಇವರು. ಇವತ್ತಿನ ಟಿಕೆಟು ಫಿನಾಲೆ ಸ್ಪರ್ಧೆಯಲ್ಲಿ 4 ಜನ ಅಭ್ಯರ್ಥಿಗಳಿದ್ದಾರೆ. ಅವ್ರು ಯಾರಂದರೆ ಹನುಮಂತು, ವಿಕ್ರಮ್, ರಜತ್ ಮತ್ತು ಭವ್ಯಗೌಡ. ಇವರು 4 ಜನನೂ ಘಟಾನುಘಟಿಗಳು ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಒಬ್ಬರಿನ ಒಬ್ಬರು ತುಂಬ ಫೈಟ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಟಾಸ್ಕ್ಗಳಲ್ಲಿ. ಅಷ್ಟೇ ಅಲ್ಲದೆ ಇವತ್ತಿನ ಟಾಸ್ಕ್ ನೋಡೋದಾದರೆ, ಇವತ್ತು ಒಂದು ಫ್ಲ್ಯಾಗ್ನ ಬಾಕ್ಸಲ್ಲಿ ಇಟ್ಟಿರ್ತಾರೆ ಬಿಗ್ ಬಾಸ್ ಅವರು. ಕೀ ಹಾಕಿರ್ತಾರೆ. ಅದಕ್ಕೆ ಕೀ ಹುಡುಕಿ ಇದು ಹಗ್ಗದ ರೋಫ್ನ ಹತ್ಬಿಟ್ಟು ಫ್ಲ್ಯಾಗ್ನ ಇಟ್ಟು ಜೈ ಬಿಗ್ ಬಾಸ್ ಅಂತ ಕೂಗೋದಾಗಿರುತ್ತೆ. 4 ಜನ ಅಭ್ಯರ್ಥಿಗಳು ಫ್ಲ್ಯಾಗ್ನ ನೆಟ್ಟಿದ್ದಾರೆ ಮೇಲೆ ಹತ್ಬಿಟ್ಟು. ಆದರೆ ಇದರಲ್ಲಿ ಯಾರು ಅತಿ ವೇಗವಾಗಿ ಟೈಮಿಂಗ್ ಇಟ್ಟಿರ್ತಾರೆ ಬಿಗ್ ಬಾಸ್ ಅವರು. ಆ ಟೈಮಿಂಗಲ್ಲಿ ಯಾರು ಫಸ್ಟು ಫ್ಲ್ಯಾಗ್ನ ನೆಡ್ತಾರೆ ಅವರೇ ವಿನ್ನರ್ ಈ ಟಾಸ್ಕಲ್ಲಿ. ಭವ್ಯಗೌಡ ಮತ್ತು ಹನುಮಂತ ಅವರು ತುಂಬ ಫ್ಲೆಕ್ಸಿಬಲ್ ಆಗಿದ್ದಾರೆ ಈ ಟಾಸ್ಕ್ ಆಡೋದಕ್ಕೆ. ಅತಿ ವೇಗವಾಗಿ ಇವರಿಬ್ಬರೇ ಹೋಗಿರೋದು ಮೇಲ್ಗಡೆ. ಭವ್ಯಗೌಡರು ಫ್ಲ್ಯಾಗ್ನ ನೆಡದೆ ಕನ್ಫ್ಯೂಸ್ ಆಗಿಬಿಡ್ತಾರೆ ಲಾಸ್ಟ್ ಮೂಮೆಂಟಲ್ಲಿ. ಸೊ ಇವರು ಫೇಲ್ ಆಗ್ತಾರೆ. ಹನುಮಂತ ಅವರೇ ಫ್ಲ್ಯಾಗ್ ನೆಟ್ಟು ಇವರೇ ಈ ಟಾಸ್ಕಲ್ಲಿ ವಿನ್ ಆಗಿದ್ದಾರೆ. ಫಿನಾಲೆಯ ಮೊದಲನೇ ಅಭ್ಯರ್ಥಿಯಾಗಿ ಟಿಕೆಟ್ ತೊಗೊಂಡು ಹನುಮಂತ ಅವರು ಆಯ್ಕೆಯಾಗಿದ್ದಾರೆ. ರಜತ್ ಅವರು ತುಂಬ ಕಷ್ಟಪಟ್ಟು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದಾರೆ. ಆದರೆ ಇವರು ಟೈಮಿಂಗ್ಸಲ್ಲಿ ಹಿಂದೆ ಉಳಿದಿದ್ದಾರೆ. ಇನ್ನು ವಿಕ್ರಮ್ ಅವರು ಕೂಡ ಅಷ್ಟೇ, ಇವರು ಕೂಡ ಟೈಮಿಂಗ್ಸಲ್ಲಿ ಹಿಂದೆ ಉಳಿದಿದ್ದಾರೆ. ಆದರೆ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಾರೆ. 4 ಜನ ಕಂಟೆಸ್ಟೆಂಟ್ಗಳು ಡಿಸರ್ವಿಂಗ್ ಅಂತಲೇ ಹೇಳ್ಬೋದು ಫಿನಾಲೆಗೆ. ಯಾಕಂದರೆ ಇವರು 4 ಜನನೂ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಹನುಮಂತ ಅವರಂತೂ ಸೂಪರ್. ಆದರೆ ಭವ್ಯಗೌಡರ ಎಫರ್ಟ್ ತುಂಬಾ ಟಾಸ್ಕ್ಗಳಲ್ಲಿ ಸೂಪರಾಗಿ ಆಡಿದ್ರು ಭವ್ಯಗೌಡರು. ಪಾಪ ಅನಿಸುತ್ತೆ, ಇವರು ಎಫರ್ಟ್ ವೇಸ್ಟ್ ಆಗೋಯ್ತು. ಅಷ್ಟೇ ಅಲ್ಲದೆ ಮೋಕ್ಷಿತ್ ಅವರು ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಅವ್ರ ಎಫರ್ಟ್ ಕೂಡ ವೇಸ್ಟ್ ಆಗೋಯ್ತು ಈ ಟಾಸ್ಕಲ್ಲಿ. ನಮ್ಮ ಅಪ್ಡೇಟ್ಸ್ ಇಷ್ಟ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.